ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಗಣಪತಿ ಹಬ್ಬಕ್ಕೆ ನೈವೇದ್ಯಕ್ಕೆ ವಿಶೇಷವಾಗಿ ಮಾಡುವ ಹಬೆ ಕಡುಬು ಮಾಡುವುದು ತೋರಿಸ್ತಿದ್ದೀನಿ. ಇದು ತುಂಬ ಸುಲಭ ಮತ್ತು ತುಂಬ ರುಚಿಯಾಗಿ ಇರುತ್ತೆ. ಬನ್ನಿ ಯಾವ ರೀತಿ ಮಾಡುವುದು ಮತ್ತು ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣವಾ. ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ನೋಡಿ 1 ಲೋಟ ತುಂಬ ಊಟದ ಅಕ್ಕಿ ಇಟ್ಕೊಂಡಿದ್ದೀನಿ. ರೈಸು ಸೋನಾ ಮೊಸರು ಅಂತೀವಲ್ಲ ಆ ಅಕ್ಕಿ ಇಟ್ಕೊಂಡಿದ್ದೀನಿ. ಅದನ್ನೀಗ 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಬಿಡೋಣಂತೆ. ಅದರಲ್ಲಿ ಕಸ ಅಥವಾ ಧೂಳು ಏನಾರು ಇದ್ದರೆ ಹೋಗುತ್ತೆ. ನೋಡಿ 3 ಸಲ ತೊಳ್ಕೊಂಡು ನೀರು ಚೆಲ್ಲಿಟ್ಟಿದ್ದೀನಿ. ಈಗ ಮುಳುಗೋ ತನಕ ನೀರು ಹಾಕಿಬಿಟ್ಟು ಒಂದು 3 ಅವರ್ಸು ನೆನೆಯಕ್ಕೆ ಬಿಟ್ಬಿಡೋಣಂತೆ. 3 ಅವರ್ಸು ನೆಂದಿದೆ. ಈಗ ಚೆನ್ನಾಗಿ ನೆಂದಿದೆ ನೋಡಿ. ಇಷ್ಟಂತೂ ನೆನಿಬೇಕಾಗತ್ತೆ. ಕಟ್ಟಾಗಬೇಕು ಹಿಂಗೆ ಮುಟ್ಟಿದರೆ. ಹೌದಾ. ಈಗ ಇದು ನೀರೆಲ್ಲ ತೆಕ್ಕೊಂಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಈಗ ಅಕ್ಕಿ ನೆಂದಿರೋ ಅಕ್ಕಿನ 1 ಲೋಟ ತುಂಬ ನೀರು ತೊಗೊಂಡಿದ್ದೀನಿ. ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ ನೀರು 1/4 ಭಾಗ ಹಾಕ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೋಬೇಕು. ಆನು ಆಫು ಮಾಡ್ಕೊತ ಗಂಧದ ಥರ ರುಬ್ಕೋಬೇಕು. ತೋರಿಸ್ತಿದ್ದೀನಿ ನೋಡಿ. ಒಂದು ಚೂರಾರು ರವೆ ಥರ ಇರಬಾರ್ದು. ಈ ಥರ ಪೇಸ್ಟ್ ಥರ ಆಗಬೇಕು. ಆ ಥರ ರುಬ್ಕೊಂಡ್ರೆ ಮಾತ್ರ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. 3/4 ಲೋಟ ನೀರು ಉಳಿದಿದೆ ನೋಡಿ. ಅದನ್ನು ಸುತ್ತ ಆ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಅದನ್ನು ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ತುಂಬ ಅಂಟ್ಕೊಂಡಿರುತ್ತೆ, ನುಣ್ಣಗೆ ರುಬ್ಬಿರ್ತೀವಲ್ವ, ಅದಕ್ಕೆ. ಈಗ ಒಂದು ಸಲ ಚೆನ್ನಾಗಿ ಕೈ ಆಡ್ಕೊಂಬಿಡೋಣಂತೆ. ಸ್ವಲ್ಪ ಗಟ್ಟಿ ಅನಿಸಿದರೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ದೋಸೆ ಮಾಡ್ತೀರಲ್ವ, ಆ ಹದದಲ್ಲಿ ನೀವು ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ಗಟ್ಟಿ ಆಗಬಾರ್ದು ನೋಡಿ. ಹೌದಾ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಇನ್ನೊಂದು 1/4 ಲೋಟ ನೀರು ಹಾಕ್ಕೊತೀನಿ. ಈಗ ಟೋಟಲ್ಲಾಗಿ 1 ಲೋಟ ಅಕ್ಕಿಗೆ 1/4 ಲೋಟ ನೀರಾಯಿತು. ಅಳತೆ ಸರಿ ಹೇಳಿದ್ದೀನಿ. ಈಗ ಹಿಟ್ಟು ರೆಡಿ ಆಯಿತು. ನೆಕ್ಸ್ಟ್ ಐಟಮ್ಮು ನೋಡಿ. ಗ್ಯಾಸ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ 2 ಬೌಲು ಹಸಿ ತೆಂಗಿನಕಾಯಿ ತುರಿ, 1 ಬೌಲು ಬೆಲ್ಲ, ಕುಟ್ಟಿಟ್ಟಿರೋ ಬೆಲ್ಲ ತೊಗೊಂಡಿದ್ದೀನಿ. ಅದೇ ಬಾಣಲಿಗೆ 1 ಟೀ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ತುರಿದಿಟ್ಟಿದ್ದೀವಲ್ವ ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿರೋದು 2 ಬೌಲು, ಹಾಗೆ 1 ಬೌಲು ಕುಟ್ಟಿಟ್ಟಿರೋ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಕೊನೆ ತನಕ ತುರ್ಕೋಬಾರ್ದು, ಸ್ವಲ್ಪ ಉಳಿಸಿದ್ದೀನಿ. ಇದು ಸಾರಿಗೆ, ಪಲ್ಯಕ್ಕೆ, ಚಟ್ನಿಗೆಲ್ಲ ಬರುತ್ತೆ, ವೇಸ್ಟ್ ಏನಾಗೋದಿಲ್ಲ. ಈಗ ಸಿಮ್ಮಿಗೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊಂಬಿಡೋಣಂತೆ. ಬೆಲ್ಲ, ತೆಂಗಿನಕಾಯಿ, ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೆಲ್ಲ ಚೆನ್ನಾಗಿ ಕರಗಬೇಕು. 2 ನಿಮಿಷ ಸಾಕು ಹೂರಣ ರೆಡಿ ಮಾಡ್ಕೊಳ್ಳೋಕ್ಕೆ. ಕಾಯಿ ಹೂರಣ 2 ರಿಂದ 3 ನಿಮಿಷದೊಳಗೆಲ್ಲ ಹೂರಣ ರೆಡಿ ಆಗಿಬಿಡುತ್ತೆ. ಇದು ಅದಕ್ಕಿಂತ ಜಾಸ್ತಿ ಮಾಡೋಕ್ಕೋದ್ರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಅದೇ ಬರ್ತಾಯಿದೆ. ಹೌದಾ. 1-1.5 ನಿಮಿಷ ಆಯ್ತು. ಈಗಾಗಲೇ ನೀರು ಎಲ್ಲ ಬಿಟ್ಕೊತಾ ಇದೆ. ಕಾಯಿಂದು, ಎಣ್ಣೆ, ಬೆಲ್ಲದ್ದು ನೀರೆಲ್ಲ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಆಗಿಬಿಡುತ್ತೆ. ಆಯಿತು ನೋಡಿ. ಈ ಹದಕ್ಕೆ ಬಂದಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಇದಕ್ಕಿಂತ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಗೊತ್ತಾಯ್ತಲ್ವ. ನಾನು ಹಿಟ್ಟು ಮಾಡಿ ತೋರಿಸಿದ್ದಾಯಿತು. ಈಗ ಹೂರಣ ರೆಡಿ ಆಯಿತು. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಬಿಡೋಣಂತೆ. ಈಗ ಮತ್ತೊಂದು ಬಾಣಲಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಗ್ಯಾಸ್ ಆನ್ ಮಾಡಿದ್ದೀನಿ. ಈ ಕಲಸಿಟ್ಟಿರೋ ಅಕ್ಕಿ ಇಟ್ಟಿದೆಯಲ್ಲ, ರುಬ್ಬಿಟ್ಟಿರೋದು, ಅದನ್ನೆಲ್ಲ ಹಾಕ್ಕೊಂಬಿಟ್ಟಿದ್ದೀನಿ. ಸಿಮ್ಮಿಗೆ ಇಟ್ಕೊಂಡು ಕೈ ಆಡ್ತಾ ಇರಬೇಕು. ಇದು ತುಂಬ ಇಂಪಾರ್ಟೆಂಟು. ಕೈ ಆಡೋದು ಮಾತ್ರ ಬಿಡಬಾರ್ದು. ತಳ ಹತ್ತೋ ಚಾನ್ಸಸ್ ಇರುತ್ತೆ ಅಕ್ಕಿ ಹಿಟ್ಟು. ಅದಕ್ಕೋಸ್ಕರ ನೋಡಿ, ಆಗಲೇ ಗಟ್ಟಿ ಆಗ್ತಾ ಬರ್ತಾಯಿದೆ. ನೀವು ನೋಡ್ತಾ ಇರ್ಬೋದು ಉಂಡುಂಡೆ ಆಗ್ತಾ ಇರೋದು. ಹಿಂಗೆ ಕೈ ಆಡ್ತಾನೇ ಇರಬೇಕು. ಕೈ ಆಡ್ತಾ ಇದ್ದರೆ ನೀಟಾಗಿ ಎಲ್ಲ ಬೆಂದು ತಳ ಬಿಡ್ತಾ ಬರುತ್ತೆ. ನೋಡಿ 10 ನಿಮಿಷನಾದ್ರು ಬೇಕೇ ಬೇಕು. ನೋಡಿ ಆಯಿತಾ. ಚೆನ್ನಾಗಿ ಬೆಂದಿದೆ, ತಳನೂ ಬಿಟ್ಟಿದೆ. ಇಷ್ಟು ಗಟ್ಟಿ ಆಗಲೇಬೇಕು. ಯಾಕೆಂದರೆ ನಾವು ಕಡುಬು ಮಾಡ್ಕೊತಾ ಇರೋದಲ್ವಾ, ಹಂಗಾಗಿ ಇಷ್ಟು ಗಟ್ಟಿ ಆಗಲೇಬೇಕು. ಕೈಯಲ್ಲಿ ಮುಟ್ಟು ನೋಡಿದಾಗ ಅಂಟ್ಕೋಬಾರ್ದು. ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಹಿಂಗೆ ಮಾಡಿದರೂ ಸುತ್ತ ನಾನು ಕೈಗೆ ಎಣ್ಣೆ, ನೀರು ಏನೂ ಹಚ್ಕೊಂಡಿಲ್ಲ. ಕೈಗೆ ಹಿಂಗೆ ಅಂಟಬಾರ್ದು. ಈಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಈಗ ಆಫ್ ಮಾಡಿಬಿಟ್ಟು ತಣ್ಣಗಾಗಿ ಬಿಟ್ಬಿಡೋಣಂತೆ. 1-2 ನಿಮಿಷ ಬಿಡೋಣ. ತುಂಬ ತಣ್ಣಗಾಗೋದು ಬೇಡ. ಉಗುರು ಬೆಚ್ಚಗೆ ಆದ ತಕ್ಷಣ ಚೆನ್ನಾಗಿ ನಾದ್ಕೊಂಡ್ಬಿಡ್ಬೇಕು. ಈಗ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಲ್ವ. ಈಗ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೊಂಬಿಡೋಣಂತೆ. ಬೆಂದಿರೋ ಹಿಟ್ಟಾಗಿರೋದ್ರಿಂದ 2 ನಿಮಿಷ ಸಾಕು ಚೆನ್ನಾಗಿ ನಾದ್ಕೊಳ್ಳೋದಕ್ಕೆ. ಇದು ಹಿಟ್ಟು ಬೇಯಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ನಾದ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಬೇಯಿಸ್ಕೊಳ್ಳೋದು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಅದು ಕಡುಬು ಸೀಳೋ ಚಾನ್ಸಸ್ ಇರುತ್ತೆ. ಇದೇ ಥರನೇ ನೀವು ಬೇಯಿಸ್ಕೋಬೇಕು. ಅದಕ್ಕೆ ನಾನು ನಿಮಗೆ ರಿಪೀಟ್ ನಾನು ಹೇಳ್ತಾ ಇರೋದು. ನಾದೋದು ಅಷ್ಟೇ ನೋಡಿ. ಚೆನ್ನಾಗಿ ನಾದ್ಕೋಬೇಕು ಕೈಯಲ್ಲಿ. ಒಂಚೂರು ಸೀಳಬಾರ್ದಲ್ವಾ ಕಡುಬು. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಮಾಡಿಕೊಂಡು 2 ರಿಂದ 3 ನಿಮಿಷ ಚೆನ್ನಾಗಿ ನೀವು ನಾದ್ಕೊಂಬಿಟ್ರೆ ಕೈಗೂ ಹತ್ತಲ್ಲ, ಏನಿಲ್ಲ. ಈ ಥರ ಆಗೋ ತನಕ ನೀವು ನಾದ್ಕೋಬೇಕು. ನೋಡಿ, ಇನ್ನೊಂದು ಸಲ ಅದ ತೋರಿಸ್ತಾ ಇದ್ದೀನಿ ನಾನು. ಈಗ ಕಡುಬು ಮಾಡೋದಕ್ಕೆ ಉಂಡೆಗಳು ಮಾಡ್ಕೊತಾ ಇದ್ದೀನಿ. ಎಷ್ಟಿಷ್ಟು ಅಗಲ ಮಾಡ್ಕೊತೀವಿ, ದಪ್ಪ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಉಂಡೆಗಳು ಮಾಡ್ಕೋಬೇಕು. ನೋಡಿದ್ರಾ ಎಷ್ಟು ಚೆನ್ನಾಗಿ ಹಿಟ್ಟು ಬೆಂದಿದೆ ಅಂತ. ಕೈಗೆ ಒಂಚೂರು ಹತ್ಕೊತಿಲ್ಲ. ಈ ಹದದಲ್ಲೇ ನೀವು ನಾದ್ಕೋಬೇಕು. ಒಂದೊಂದಾಗೆ ಮಾಡ್ಕೊತೀನಿ. ಎಷ್ಟಾಗುತ್ತೆ ಅಂತ ನಿಮಗೆ ನಾನು ಹೇಳ್ತೀನಿ.
ನಾನು ಹಾಕಿರೋ ಮೆಜರ್ಮೆಂಟಿಗೆ ನೋಡಿ 15 ಕಡುಬು ಆಗುತ್ತೆ. ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಅಂದಾಜು ಒಂದು ಅರ್ಧ ಕೆಜಿ ಹತ್ತತ್ರ ಅಕ್ಕಿ ಹಾಕಿದ್ದೆ ನಾನು. ನೋಡಿ ಈಗ ಬಾಳೆ ಎಲೆ ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹೆಂಚಿಟ್ಟಿದ್ದೀನಿ ನೋಡಿರಿ ಗ್ಯಾಸ್ ಮೇಲೆ, ಸ್ವಲ್ಪ ಬಿಸಿ ಮಾಡಿಟ್ಟಿದ್ದೀನಿ. ಅದಕ್ಕೆ ಈ ಥರ ಬಾಳೆ ಎಲೆನ ತೊಗೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಕಲರ್ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ಹೌದಾ. ಈ ಥರ ಮಾಡೋದ್ರಿಂದ ಎಲೆ ತುಂಬ ಮೆತ್ತಿಗೆ ಸ್ಮೂತಾಗಿ ಆಗುತ್ತೆ. ಆವಾಗ ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಂಗೆ ಎಲೆ ಫೋಲ್ಡ್ ಮಾಡಿಕೊಂಡ್ರೆ ಸೀಳ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಬಿಸಿ ಹೆಂಚಿನ ಮೇಲೆ ಮಾಡ್ಕೊಂಬಿಟ್ರೆ ಸ್ಮೂತಾಗಿ ಚೆನ್ನಾಗಾಗುತ್ತೆ. ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವು ಮಡ್ಚ್ಕೋಬೋದು, ಎಲ್ಲ ಮಾಡ್ಬೋದು. ಈಗ ಬಾಳೆ ಎಲೆ ಎಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾಯಿತು. ನಾನಿಲ್ಲಿ ಪೂರಿ ಪ್ರೆಸ್ಸಿಂಗಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಮೆಥಡಲ್ಲಿ ನಾನು 3 ವಿಧದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೋಡಿ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಅಕ್ಕಿ ಹಿಟ್ಟಿನ ಉಂಡೆನ ಇಟ್ಟಿದ್ದೀನಿ ನಾನು. ಮೇಲೆ ಒಂದು ಸ್ವಲ್ಪ ಅದೇ ಕೈಯಲ್ಲಿ ತುಪ್ಪ ಹಚ್ಕೊಂಡಿದ್ದೀನಿ. ಎರಡು ಚೆನ್ನಾಗಿ ಬಾಳೆ ಎಲೆ ಮೇಲೆ ಕೆಳಗೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ. ನೋಡಿದ್ರೆ ಸೆಕೆಂಡಿಗೆ ಒಂದಾಗುತ್ತೆ, ನಿಮಗೆ ಬೇಗ ಆಗಿಬಿಡುತ್ತೆ. ಆರಾಮಾಗಿ ನಿಮ್ಮ ಮನೇಲಿ ಮಕ್ಕಳು ಸುತ್ತ ಮಾಡಿಬಿಡ್ಬೋದು, ಅಷ್ಟು ಈಸಿಯಾಗಿ ನಾನು ಕೊಟ್ಟಿದ್ದೀನಿ. ಇದಕ್ಕೀಗ ಕಾಯಿ ಹೂರಣನ ತುಂಬ್ತಾ ಇದ್ದೀನಿ. ನಾವು ಸೋಸ್ಲ ಅಂತೀವಿ, ಹೂರಣ ಅಂತೀವಿ, ನೀವೇನು ಅಂತೀರೋ ಗೊತ್ತಿಲ್ಲ. ಈ ಥರ ಬಾಳೆ ಎಲೆಯಿಂದನೇ ಫೋಲ್ಡ್ ಮಾಡ್ಕೊಂಬಿಡ್ಬೇಕು ನೀಟಾಗಿ ನೋಡ್ಕೊಂಬಿಟ್ಟು. ಆಮೇಲೆ ತುದಿ ಎಲ್ಲ 2 ಎಡ್ಜು ನೀಟಾಗಿ ಪ್ರೆಸ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟು. ನೋಡ್ಕೋಬೇಕು, ನೀವು ಟೆಸ್ಟ್ ಮಾಡಬೇಕು ಫಸ್ಟು. ನೋಡಿ ಹೌದಾ, ಎಲ್ಲ ಕಡೆಯೂ ಚೆನ್ನಾಗಿ ಪ್ರೆಸ್ ಆಗಿದೆ ಅಂತ ನೋಡಿ ಅಂಗೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಡಿ. ವಾವ್, ನೋಡಿ ಎಷ್ಟು ಸುಲಭವಾದ ವಿಧಾನದಲ್ಲಿ ಒಂದು ಕಡುಬಾಯಿತು. ಈಗ 2ನೇ ವಿಧ ತೋರಿಸ್ತೀನಿ. ನಿಮಗೆ ಬಾಳೆ ಎಲೆ ಸಿಗಲಿಲ್ಲಪ್ಪ, ಅವಾಗ ನೀವೇನು ಮಾಡಬೇಕು, ಹಾಲಿನ ಕವರ್ ಇರುತ್ತಲ್ವ, ಅದನ್ನು 2 ಭಾಗ ಮಾಡ್ಕೊಂಬಿಟ್ಟು 2 ಕಟ್ ಮಾಡಿದ್ದೀನಿ. ಹಾಗೆ ಒಂಚೂರು ತುಪ್ಪ ಹಚ್ಚಿದ್ದೀನಿ. ಒಂದ್ಸಲ ಹಚ್ಕೊಂಡ್ಬಿಟ್ರೆ ಸಾಕು, ಪದೇ ಪದೇ ಹಚ್ಚೋ ಇದು ಇಲ್ಲ, ಹಚ್ಚೋದೇನು ಬೇಡ. ಈಗ ನೋಡಿ ಪ್ರೆಸ್ ಮಾಡಿದೆ, ಸೂಪರಾಗಿ ಬಂತು. ತೆಳ್ಳಗೆ ಬೇಕಾದ್ರೆ ಬರುತ್ತೆ, ದಪ್ಪಕ್ಕೆ ಬೇಕಾದ್ರೆ ಬರುತ್ತೆ. ಈಗ ಕಾಯಿ ಸೋಸ್ಲ ಹಾಕ್ಕೊಂಡಿದ್ದೀನಿ. ಅದೇ ಥರ ಸೇಮ್ ಹಿಂಗೆ ಫೋಲ್ಡ್ ಮಾಡ್ಕೊಂಬಿಟ್ರೆ ಸಾಕು. ತುದಿ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಟ್ರೆ ಮುಗಿದೋಯ್ತು. ನೋಡಿದ್ರಾ, ಈಗ 2 ಥರ ಆಯಿತು. ಈಗ ನಾನು ಮತ್ತೆ 3ನೇ ಥರನೂ ತೋರಿಸ್ಕೊಡ್ತೀನಿ. ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಟ್ಟು ಇಟ್ಕೊಂಬಿಡೋಣಂತೆ. ಒಂದೇ ಅಳತೆ ಬರುತ್ತೆ. ಆಮೇಲೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರುಬ್ಬಿ ಮಾಡಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತಿದ್ದು. ಈಗ 3ನೇ ಥರ ಕೊಡ್ತೀನಿ. ಅದೇ ಬಾಳೆ ಎಲೆಗೆ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ. ಈಗ ಕೈಯಲ್ಲಿ ಮಾಡ್ತೀನಿ. ನಿಮಗೆ ಪ್ರೆಸ್ಸಿಂಗ್ ಇಲ್ಲಪ್ಪ, ಅವಾಗೇನು ಮಾಡಬೇಕು, ಕೈಯಲ್ಲಿ ಮಾಡ್ಕೊಬೋದಲ್ವಾ. ಅದಕ್ಕೆ ಈಗ ಬಾಳೆ ಎಲೆನ ತೊಗೊಂಡಿದ್ದೀನಿ. ನೀವು ಪ್ಲಾಸ್ಟಿಕ್ ಪೇಪರು, ಹಾಲಿನ ಪೇಪರಲ್ಲಿ ಮಾಡ್ಕೊಬೋದು. ಈ ಥರನೇ ಸೇಮು ಎಷ್ಟು ದಪ್ಪಕ್ಕೆ ಬೇಕೋ ಅಷ್ಟು ದಪ್ಪಕ್ಕೆ ತೊಟ್ಕೊಂಬಿಟ್ಟು ಸೇಮ್ ಮಾಡ್ಕೊಳ್ಳೋದಷ್ಟೇ. ಪ್ಲಾಸ್ಟಿಕ್ ಕವರಲ್ಲೂ ಬರುತ್ತೆ, ಇದರಲ್ಲೂ ಬರುತ್ತೆ, ಎಲ್ಲದರಲ್ಲೂ ಬರುತ್ತೆ. ನೋಡಿದ್ರಲ್ವಾ, 3 ಥರ ಮಾಡೋದು ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಈಗ ಕೈಯಲ್ಲಿ ಮಾಡಿದ್ದು ನೀವು ನೋಡ್ಕೊಂಡ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಬೇಯಿಸೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. 2 ಲೋಟ ನೀರು ಹಾಕಿದ್ದೀನಿ. ನೀರು ಕಾಯ್ತಾ ಇದೆ. ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಈಗ ಒಂದು ಸ್ಟೀಲ್ ಪಾತ್ರೆ ಇಡ್ತಾ ಇದ್ದೀನಿ. ಪಾತ್ರೆಯಲ್ಲಿ ಬಿಸಿ ಮಾಡಿಟ್ಟಿದ್ದೀವಲ್ಲ ಎಲೆ, ಬಾಳೆ ಎಲೆ, ಅದನ್ನು ಇಡ್ತಾ ಇದ್ದೀನಿ. ಇದ್ದರೆ ಇಟ್ಕೋಬೋದು, ಇಲ್ಲಾಂದರೆ ಇಲ್ಲ, ಅದು ಆಪ್ಷನಲ್ಲ ಅಷ್ಟೇ. ನನ್ನ ಹತ್ರ ಇದೆಯಲ್ಲ, ನಾನು ಇಡ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ ಕಡುಬು ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಕೆಳಗಡೆ ಹಿಂಗೆ 3 ಇಟ್ಟಿದ್ದೀನಿ. ಮೇಲೊಂದು ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿ ಕಡುಬು ಅದೊಂದು ಇಡ್ತಾ ಇದ್ದೀನಿ. ಅದ್ರ ಮೇಲೆ ಇನ್ನೊಂದು ಇಡ್ತೀನಿ. ತುಂಬ ಇಡಕ್ಕೆ ಹೋಗಬಾರ್ದು, ಪ್ರೆಸ್ ಆಗಿಬಿಡುತ್ತೆ, ಸೀಳ್ಬಿಡುತ್ತೆ. ಈಗ ಮುಚ್ಚಳ ಮುಚ್ಚಿ 8 ನಿಮಿಷ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 8 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಅವಾಗ. 8ರಿಂದ 9 ನಿಮಿಷ ಆದರೂ ಪರವಾಗಿಲ್ಲ. ನನಗೆ 8 ನಿಮಿಷಕ್ಕಾಗಿದೆ. ಇದು ಇಷ್ಟಿಟ್ಟಿದ್ದಕ್ಕೆ ನನಗೆ 8 ನಿಮಿಷಕ್ಕಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಒಂದು ಸೀಳಿಲ್ಲ. ತೆಗಿತಾ ಇದ್ದೀನಿ. ಆ ಬಾಳೆಯಲ್ಲಿ ಇಟ್ಟಿರೋದ್ರಿಂದ ಒಳ್ಳೆ ಪರಿಮಳ ಬರ್ತಾ ಇದೆ. ರುಚಿನೂ ತುಂಬ ಚೆನ್ನಾಗಿರುತ್ತೆ. ಇದು ಅಕ್ಕಿ ನೆನೆಸಿ ರುಬ್ಬಿ ಮಾಡಿರೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಗಣಪತಿಗೆ ನೈವೇದ್ಯಕ್ಕೆ ಇದು ತುಂಬ ಶ್ರೇಷ್ಠ. ನೀವು ಮಾಡ್ಕೊಳ್ಳಿ, ಹೆಂಗಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು. ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ತುಂಬ ಚೆನ್ನಾಗಿರುತ್ತೆ, ರುಚಿನೂ ತುಂಬ ಸೂಪರಾಗಿರುತ್ತೆ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಗಣಪತಿಗೂ ಇಷ್ಟ ಆಗುತ್ತೆ ನೈವೇದ್ಯ ಮಾಡಿದರೆ. ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿದೆಯಲ್ವಾ. ಗಣಪತಿ ಹಬ್ಬಕ್ಕೆ ಕಡುಬು ಮಾಡುವುದು ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆತ್ಮೀಯರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.